ಓಂ ಶ್ರೀ ಮಹಾಗಣಾಧಿಪತಿಯೇ ನಮಃ. ಓಂ ಶ್ರೀ ಮಾತ್ರೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಕನ್ನಡ ವೀಕ್ಷಕರಿಗೆ ಮಹಾಶಿವರಾತ್ರಿಯ ಶುಭಾಶಯಗಳನ್ನು ಹೇಳುತ್ತಾ, ಈ ಶಿವರಾತ್ರಿಯ ದಿನದಂದು ನೀವು ಮಾಡುವಂತಹ ಜಪ, ಧ್ಯಾನ ಮತ್ತು ಉಪವಾಸ ಇತ್ಯಾದಿ ವಿಷಯಗಳಿಂದ ಆ ಪರಮೇಶ್ವರನ ಸಂಪೂರ್ಣ ಅನುಗ್ರಹ ನಿಮ್ಮ ಮೇಲೆ, ನಿಮ್ಮ ಪರಿವಾರದ ಮೇಲೆ ಇರಲಿ ಅಂತ ಹೇಳ್ತಾ, ಈ ದಿನ ನಮ್ಮ ವಿಡಿಯೋದಲ್ಲಿ ಫೆಬ್ರವರಿ 17ರಂದು ಮುಖ್ಯವಾಗಿ ವಿಶಿಷ್ಟ ವಿಪರೀತ, ಒಂದು ರೀತಿ ಅಪರೂಪವಾಗಿರುವಂತಹ ದಿನ ಅಂತ ಹೇಳ್ಬೋದು. ಆ ದಿನ ಅಮಾವಾಸ್ಯೆ, ಪಂಚಗ್ರಹ ಕೂಟ, ಅದರ ಜೊತೆಗೆ ರಾಹುಗ್ರಸ್ತ ಸೂರ್ಯಗ್ರಹಣ ಇತ್ಯಾದಿ ವಿಶೇಷವಾಗಿರುವಂತಹ ಈ 17ನೇ ತಾರೀಕು ಈ ರಾಹುಗ್ರಸ್ತ ಸೂರ್ಯಗ್ರಹಣ ಆಗ್ತಾ ಇರೋಂಥದ್ರ ಅಂದರೆ ಬೆಳಗ್ಗೆ 9:30ರಿಂದ ಮಧ್ಯಾಹ್ನ 12:30 1 ಗಂಟೆವರೆಗೆ ಇರುತ್ತೆ. ಬಟ್ ನಮ್ಮ ಇಂಡಿಯಾದಲ್ಲಿ, ನಮ್ಮ ಭಾರತದಲ್ಲಿ ಇರುವುದಿಲ್ಲ. ಅರ್ಜೆಂಟೀನಾ, ಈ ಸೌತ್ ಅಮೆರಿಕಾ, ಅಂಟಾರ್ಕಿಟಿಕಾ ಇತ್ಯಾದಿ ದೇಶಗಳಲ್ಲಿ, ಆಫ್ರಿಕಾ ಇತ್ಯಾದಿ ದೇಶಗಳಲ್ಲಿ ಇರುತ್ತೆ. ಬಟ್ ಖಗೋಳದಲ್ಲಿ ಗ್ರಹಣ ನಿರ್ಮಾಣವಾಗ್ತಾ ಇರೋದ್ರಿಂದ ಈ ವರ್ಷದಲ್ಲಿ ಬರ್ತಾ ಇರುವಂತಹ ಮೊದಲನೇ ಸೂರ್ಯಗ್ರಹಣ ಆಗಿರೋದ್ರಿಂದ, ಅದರಲ್ಲೂ ಕೂಡ ರಾಹುಗ್ರಸ್ತ ಸೂರ್ಯಗ್ರಹಣ ಆಗಿರೋದ್ರಿಂದ ಏನಾಗ್ತಾ ಇದೆ ಇಲ್ಲಿ ಅಂದರೆ, ಗ್ರಹಣದ ಜೊತೆಗೆ ಪಂಚಗ್ರಹ ಕೂಟಗಳು, ಅಂದರೆ ಎಲ್ಲ ಗ್ರಹಗಳು ಒಂದೇ ರಾಶಿಗೆ ಬಂದು, ವಾಯುತತ್ವ ರಾಶಿಗೆ ಬಂದು ಅಗ್ನಿತತ್ವ ರಾಶಿಗಳು ಬರ್ತಾ ಇರೋದ್ರಿಂದ ಕೆಲವೊಂದು ಸಾರಿ ನೋಡಿದ್ದೀವಿ ನಾವು. ಈ ರೀತಿ ಬಂದಾಗ ಈ ಜಗದ್ಯಾದ್ಯಂತ ವಾತಾವರಣಗಳಲ್ಲಿ ಬರುವಂತಹ ಕೆಲವೊಂದು ಬದಲಾವಣೆಗಳಾಗಿರಬಹುದು, ಅವಘಡಗಳು ಯಾವುದೇ ರೀತಿ ಈ ರೀತಿ ಈ ನಮ್ಮ ಜಗತ್ತಿನಲ್ಲಿ ನಡೆಯಬಾರದು ಅಂತ ಪರಮೇಶ್ವರನನ್ನು ಪ್ರಾರ್ಥನೆ ಮಾಡುತ್ತಾ, ಈ ರಾಹುಗ್ರಸ್ತ ಸೂರ್ಯಗ್ರಹಣದ ಮುಖಾಂತರ 12 ರಾಶಿಗಳಲ್ಲಿ ರಾಶ್ಯಾಧಿಪತಿ ಶುಕ್ರ ಇರುವಂತಹ ವೃಷಭ ರಾಶಿ ಜಾತಕರಿಗೆ ದಶಮ ಸ್ಥಾನ, ಕೇಂದ್ರ ಸ್ಥಾನ, ದಶಮದಲ್ಲಿ ವೃತ್ತಿಸ್ಥಾನ, ವ್ಯಾಪಾರ ಸ್ಥಾನ, ಕರ್ಮಸ್ಥಾನ ಆಗಿರುವಂತಹ ದಶಮ ಭಾವದಲ್ಲಿ ಪಂಚಗ್ರಹಗಳು ಬರ್ತಾ ಇದೆ. ಅಂದರೆ ರಾಹುವಿನ ಜೊತೆ ಶುಕ್ರ, ರವಿ, ಬುಧ, ಚಂದ್ರ ಮತ್ತು 23ನೇ ತಾರೀಕು ಆದಮೇಲೆ ಕುಜನು ಬಂದು ಎರಡಾಗ್ತಾರೆ. ಈ ಪಂಚಗ್ರಹ ಕೂಟ ಒಂದು ಕಡೆ, ಈ ರಾಹುಗ್ರಸ್ತ ಸೂರ್ಯಗ್ರಹಣ ಒಂದು ಕಡೆ ಇರೋದರಿಂದ ಮುಖ್ಯವಾಗಿ ದಶಮ ಸ್ಥಾನದಲ್ಲಿ ಈ ಗ್ರಹಣ ಉಂಟಾಗ್ತಾ ಇರೋ ಕಾರಣದಿಂದ ವೃಷಭ ರಾಶಿಯವರಿಗೆ ಯಾವ ವಿಷಯದಲ್ಲಿ ಅನುಕೂಲತೆ, ಯಾವ ವಿಷಯದಲ್ಲಿ ಮುಂಜಾಗ್ರತೆ ಕ್ರಮಗಳು ತಗೋಬೇಕು, ಏನು ಪರಿಹಾರ ಮಾಡ್ಕೋಬೇಕು ಅನ್ನುವಂತಹ ವಿಷಯಗಳನ್ನು ನಾವು ನೋಡುವುದಾದರೆ, ಈ ರಾಹುಗ್ರಸ್ತ ಸೂರ್ಯಗ್ರಹಣ ಅನ್ನೋದು ಮುಖ್ಯವಾಗಿ ಅಮಾವಾಸ್ಯೆ ದಿನದಿಂದ ಆಗ್ತಾ ಇರುತ್ತೆ. ಸಾಧಾರಣವಾಗಿ ರಾಹು ಅಂದ್ರೇ ಒಂದು ರೀತಿ ಮಾಯಾಗ್ರಹ, ಅಂದರೆ ಇಲ್ದಿರೋದನ್ನು ಇರೋ ಥರ ಒಂದು ಭ್ರಮೆಗೆ ಅಥವಾ ಕೆಲವೊಂದು ವಿಷಯಗಳಲ್ಲಿ ಆಕಸ್ಮಿಕವಾಗಿ ನಡೆಯುವಂತಹ ಕೆಲವೊಂದು ವಿಷಯಗಳಿಗೆ ಕಾರಕತ್ವ ನೀಡುವಂತಹ ಈ ರಾಹುಗ್ರಸ್ತ ಸೂರ್ಯಗ್ರಹಣ ಯಾವ ರೀತಿ ಫಲಗಳನ್ನು ಈ ಪರ್ಟಿಕ್ಯುಲರ್ ಆಗಿ ವೃಷಭ ರಾಶಿಯವರಿಗೆ ನೋಡಿದ್ರೆ, ಈಗ ಪ್ರಮುಖವಾಗಿ ದೀರ್ಘಕಾಲ ಸಂಚಾರ ಮಾಡುವಂತಹ ಗ್ರಹಗಳು ಅದ್ಭುತವಾಗಿದೆ. ಯಾಕಂದರೆ ಲಾಭಸ್ಥಾನದಲ್ಲಿ ಶನಿ ಪರಮಾತ್ಮ ಸೂಪರ್ ಎಕ್ಸ್ಟ್ರಾರ್ಡಿನರಿ ಫಲಗಳು ನೀಡ್ತಾ ಇದ್ದಾರೆ. ಇನ್ನು ದ್ವಿತೀಯ ಧನ ಕುಟುಂಬ ಸ್ಥಾನದಲ್ಲಿ ಎಕ್ಸಲೆಂಟಾಗಿ ಗುರು ಅನುಕೂಲವಾಗಿದ್ದಾರೆ. ಚತುರ್ಥ ಸ್ಥಾನದಲ್ಲಿ ಕೇತು ಇದ್ದಾರೆ. 11ನೇ ಮನೆಯಲ್ಲಿ ರಾಹುವಿನ ಜೊತೆ ಪಂಚಗ್ರಹ ಕೂಟ. ಸೊ ದಶಮ ಸ್ಥಾನದಲ್ಲಿ ರಾಹುವಿನ ಜೊತೆ ಬೇರೆ ಗ್ರಹಗಳು ಇರೋದರಿಂದ, ದಶಮ ಸ್ಥಾನ ಅಂದ್ರೇ ಮುಖ್ಯವಾಗಿ ಈ ಗ್ರಹಣ ಆಗ್ತಾ ಇರೋದರಿಂದ ಸಾಕಷ್ಟು ವೃತ್ತಿ, ಉದ್ಯೋಗ, ವ್ಯಾಪಾರ, ವ್ಯವಹಾರಗಳು, ಕರ್ಮಸ್ಥಾನ ಅಂದರೆ ನಾವು ಮಾಡುವಂತಹ ಕೆಲಸಗಳು, ಅದು ಉದ್ಯೋಗ ಆಗಿರ್ಬೋದು, ಒಬ್ಬರ ಕೆಳಗಡೆ ಮಾಡುವಂತಹ ವಿಷಯಗಳಾಗಿ ಅಂದರೆ ಉದ್ಯೋಗಗಳಾಗಿರ್ಬೋದು, ವೃತ್ತಿ ಆಗಿರಬಹುದು, ಈ ರೀತಿ ವಿಷಯಗಳಲ್ಲಿ ಒಂದು ರೀತಿ ನೋಡಿದ್ರೆ ತುಂಬ ಒಳ್ಳೆಯ ಫಲಗಳನ್ನು ನೀಡ್ತಾ ಇರುತ್ತೆ. ಅಂದರೆ ಇಷ್ಟು ದಿನ ನೀವು ಪಟ್ಟಿರುವಂತಹ ಕಷ್ಟಕ್ಕೆ ಲಾಭದಲ್ಲಿ ಶನಿ ಪರಮಾತ್ಮ ಲಾಭಗಳನ್ನು ನೀಡ್ತಾ ಇದ್ದಾರೆ. ಧನ ಕುಟುಂಬ ಸ್ಥಾನದಲ್ಲಿ ಗುರು, ಹಣಕಾಸಿಗೆ ಯಾವುದೇ ರೀತಿ ತೊಂದರೆ ಇಲ್ಲ. ಒಳ್ಳೆಯ ರೀತಿಯಲ್ಲಿ ಎಕ್ಸ್ಪೆಕ್ಟೇಷನ್ಸ್ಗೆ ಮೀರಿ ಇನ್ಕಮ್ ಬರೋದಾಗಿರ್ಬೋದು, ಎಕ್ಸ್ಪೆಕ್ಟೇಷನ್ಸ್ಗೆ ಮೀರಿ ವಿವಿಧ ಮಾರ್ಗಗಳ ಮುಖಾಂತರ ಹಣಕಾಸಿನ ವ್ಯವಹಾರಗಳಾಗಿರ್ಬೋದು. ಮುಖ್ಯವಾಗಿ ಈ ಸಂದರ್ಭದಲ್ಲಿ ನಿಮ್ಮಲ್ಲಿ ಇನ್ನೂ ಸಾಕಷ್ಟು ಒಂದು ಹುಮ್ಮಸ್ಸು ಬರುತ್ತೆ. ಅಂದರೆ ದುಡಿಯೋ ವಯಸ್ಸು ಅಥವಾ ದುಡಿಮೆ ಮಾಡುವಂತಹ ಒಂದು ಶಕ್ತಿ ಇದೆ, ಅವಕಾಶಗಳಿದೆ, ಯಾಕೆ ಮಾಡಬಾರ್ದು ಅಂದರೆ ಉದ್ಯೋಗದ ಜೊತೆಗೆ ಮತ್ತಷ್ಟು ಆದಾಯವನ್ನು ಕೊಡುವಂತಹ ಮಾರ್ಗಗಳನ್ನು ಹುಡುಕೊಂಡು ನಿಮ್ಮಲ್ಲಿರುವಂತಹ ಶಕ್ತಿ ಸಾಮರ್ಥ್ಯಗಳನ್ನು ಬೆಳೆಸಿಕೊಂಡು
ನೀವು ವಿವಿಧ ಮಾರ್ಗಗಳ ಮುಖಾಂತರ ಆದಾಯವನ್ನು ಪಡೆಯೋದಕ್ಕೆ, ಆ ರೀತಿ ಪ್ರಯತ್ನಗಳು ಮಾಡುವುದಕ್ಕೆ ವೃಷಭ ರಾಶಿಯವರಿಗೆ ತುಂಬ ಅನುಕೂಲವಾಗಿರುತ್ತೆ. ದಶಮ ಸ್ಥಾನಕ್ಕೆ ರಾಶಿಯಾಧಿಪತಿ ಶುಕ್ರನು ಬಂದಿರೋದ್ರಿಂದ ಈ ಸ್ತ್ರೀಯರ ಮುಖಾಂತರ ಕೂಡ, ಅಂದರೆ ನೀವು ಮಾಡುವಂತಹ ವೃತ್ತಿ ವ್ಯಾಪಾರ ಉದ್ಯೋಗಗಳಲ್ಲಿ ಸ್ತ್ರೀಯರ ಸಹಕಾರ ಬೆನ್ನೆಲುಬಾಗಿ ನಿಂತು ಅವರಿಗೆ ನಿಮಗೆ ಕೆಲವೊಂದು ವಿಷಯಗಳಲ್ಲಿ ಅನುಕೂಲತೆಯನ್ನು ನೀಡ್ತಾರೆ, ಸಹಕಾರವನ್ನು ನೀಡ್ತಾರೆ, ಕೈ ಜೋಡಿಸ್ತಾರೆ. ಅದು ಮನೆಯಲ್ಲಿರುವಂತಹ ಸಂಗಾತಿ ಆಗಿರಬಹುದು ಅಥವಾ ನಿಮ್ಮ ಮೇಲಧಿಕಾರಿಗಳ ಸ್ಥಾನದಲ್ಲಿರುವಂತಹ ಸ್ತ್ರೀಯರಾಗಿರಬಹುದು. ನಿಮ್ಮ ಅಭಿವೃದ್ಧಿಗೆ, ನಿಮ್ಮ ಪ್ರೋಗ್ರೆಸ್ ಕಾಣಿಸೋದಕ್ಕೆ ನಿಮಗೆ ಎಲ್ಲ ರೀತಿಯಲ್ಲಿ ಅವರೇ ಬಂದು ಕೆಲವೊಂದು ಸಲಹೆಗಳು ಕೊಡೋದು, ಸೂಚನೆಗಳು ಕೊಡೋದು, ಅಥವಾ ಏನಾದರೂ ಹೊಸ ವ್ಯಾಪಾರ, ಸಣ್ಣ ಪುಟ್ಟ ವ್ಯಾಪಾರ ವ್ಯವಹಾರಗಳು ಮಾಡುವುದಾದರೆ ಅವ್ರ ಕಡೆಯಿಂದ ಸ್ವಲ್ಪ ಹಣಕಾಸಿನ ಸಹಾಯ ಮಾಡೋದು ಇತ್ಯಾದಿ ವಿಷಯಗಳ ಮುಖಾಂತರ ಅನುಕೂಲತೆ ಇರುತ್ತೆ. ಅಂದರೆ ನಿಮ್ಮಲ್ಲಿ ಅಡಗಿರುವಂತಹ ಶಕ್ತಿ ಸಾಮರ್ಥ್ಯಗಳು, ಪ್ರತಿಭೆಗೆ, ಸ್ಕಿಲ್ಸ್ನ ಅದನ್ನು ಲಾಭವಾಗಿ ಕನ್ವರ್ಟ್ ಮಾಡೋದಕ್ಕೆ ಈ ಗ್ರಹಗಳ ಸಂಚಾರ ಆಗಿರ್ಬೋದು, ಸೂರ್ಯಗ್ರಹಣದಿಂದ ಅನುಕೂಲತೆ ಅನ್ನೋದು ಆಗ್ತಾ ಇರುತ್ತೆ. ಸೊ ಒಟ್ಟಾಗಿ ಫಿನಾನ್ಷಿಯಲಿ, ಆರ್ಥಿಕವಾಗಿ ಅಭಿವೃದ್ಧಿ ಅನ್ನೋದು ಇರುತ್ತೆ. ನಾವು ತುಂಬ ದಿನಗಳಿಂದ ಬರಬೇಕಾಗಿರುವಂತಹ ಹಣಕಾಸಿನ ಸವಲತ್ತು, ಯಾರಿಗಾದರೂ ಹಣಕಾಸು ಕೊಟ್ಟಿರ್ತೀರಾ ಅಥವಾ ಕೆಲವೊಂದು ವಿಷಯಗಳಲ್ಲಿ ವೆಯ್ಟ್ ಮಾಡ್ತಾ ಇರ್ತೀರಾ, ಕೆಲವೊಂದು ಇನ್ಶೂರೆನ್ಸ್ ಕ್ಲೇಮ್ ಆಗೋದಾಗಿರ್ಬೋದು, ಯು ಆರ್ ವೆಯ್ಟಿಂಗ್ ಫಾರ್ ಸಮಥಿಂಗ್ ಟು ಬೈ ಆರ್ ಇನ್ವೆಸ್ಟ್ ಸಮ್ ಪ್ರಾಪರ್ಟಿ ಅಂತ ಯು ಆರ್ ಅಂದರೆ ಯಾರಾದರೂ ಕೊಡಬೇಕಾಗಿರುವಂತಹ ವ್ಯಕ್ತಿಗಳಾಗಿರ್ಬೋದು. ಸೊ ಯಾವಾಗಲಿಂದ ವೆಯ್ಟ್ ಮಾಡ್ತಾ ಇರುವಂತಹ ಈ ಹಣಕಾಸಿನ ಸೌಲಭ್ಯ ಅನ್ನೋದು ನಿಮಗೆ ಈ ಸಂದರ್ಭದಲ್ಲಿ ಅನುಕೂಲವಾಗಿರುತ್ತೆ. ನೀವು ಮಾಡ್ತಾ ಇರುವಂತಹ ವೃತ್ತಿ ಉದ್ಯೋಗಗಳಲ್ಲಿ ಒಳ್ಳೆಯ ಇಂಪ್ರೂವ್ಮೆಂಟ್ ಆಗಿರ್ಬೋದು, ಅಥವಾ ನಿಮ್ಮ ಮೇಲಧಿಕಾರಿಗಳ ಗುರುತಿಸುವಿಕೆ ಆಗಿರ್ಬೋದು, ನಿಮ್ಮ ಸಂಸ್ಥೆಯಿಂದ ನೀವು ಪಡ್ತಾ ಇರುವಂತಹ ಕಷ್ಟಕ್ಕೆ ಎಸ್ ಹಿ ಈಸ್ ದ ರಿಯಲ್ ಎಸೆಟ್ ಫಾರ್ ದಿ ಕಂಪನಿ ಅನ್ನೋ ರೀತಿಯಲ್ಲಿ ಒಂದು ರಿವಾರ್ಡ್ಸು, ಅವಾರ್ಡ್ಸು ಅನೌನ್ಸ್ ಮಾಡೋದಕ್ಕೆ, ಪರ್ಫಾರ್ಮರ್ಸ್ ಅಂತ ಹೇಳಿಬಿಟ್ಟು ಕೆಲವೊಂದು ವಿಷಯಗಳಿಗೆ ನಾಮಿನೇಟ್ ಮಾಡಲಿಕ್ಕೆ ಈ ಸಂದರ್ಭದಲ್ಲಿ ಅನುಕೂಲ ಇರುತ್ತೆ. ಅದರಲ್ಲೂ ಕೂಡ ಈ ಸಿನಿ ಕಲಾಕ್ಷೇತ್ರದಲ್ಲಿರುವಂತಹ ವ್ಯಕ್ತಿಗಳಿಗೆ ಅದ್ಭುತ ರೀತಿಯಲ್ಲಿ ನಿಮ್ಮ ಜನರ ಅಭಿಮಾನ ಆಗಿರ್ಬೋದು, ಅಥವಾ ನೀವು ಕೈ ಹಿಡಿದಿರುವಂತಹ ಪ್ರಾಜೆಕ್ಟ್ಗಳಾಗಿರ್ಬೋದು, ಸೀರಿಯಲ್ಲು, ಮೂವಿಯೋ ಮತ್ತೊಂದು, ಇದರಲ್ಲಿ ನೀವು ಪರ್ಫಾರ್ಮೆನ್ಸ್ ಮಾಡಿರೋದ್ರಿಂದ ಮತ್ತಷ್ಟು ಅವಕಾಶಗಳನ್ನು ನಿಮ್ಮ ನೋಡ್ಕೊಂಡು ಬರೋದಾಗಿರ್ಬೋದು ಈ ಸಂದರ್ಭದಲ್ಲಿ ತುಂಬ ಅನುಕೂಲವಾಗಿರುತ್ತೆ. ಅದರ ಜೊತೆಗೆ ಆದಾಯವೂ ಕೂಡ ನಿಮಗೆ ಇಂಪ್ರೂವ್ ಆಗೋದಕ್ಕೆ ಚಾನ್ಸಸ್ ಇರುತ್ತೆ. ಇನ್ನು ಕೆಲವೊಂದು ವ್ಯಕ್ತಿಗಳು ಈಗ ದೊಡ್ಡ ಮಟ್ಟದಲ್ಲಿ ಯಾವುದಾದ್ರೂ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇರ್ತಾರೆ, ಅಥವಾ ಹೋಮ್ ಲೋನ್ ಅಪ್ಲೈ ಮಾಡ್ತಿರ್ತಾರೆ, ವೆಹಿಕಲ್ ಲೋನ್ ಪ್ರಯತ್ನ ಮಾಡ್ತಾ ಇರ್ತಾರೆ, ಅಥವಾ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಕೈಗಾರಿಕೆ ಫ್ಯಾಕ್ಟ್ರಿನೋ ಇತ್ಯಾದಿ ವಿಷಯಗಳನ್ನು ಆರಂಭ ಮಾಡಬೇಕು ಅಂತ ಲೋನ್ ಪ್ರಯತ್ನ ಮಾಡ್ತಾ ಇರುವಂಥದ್ದು. ತುಂಬ ಸರಳವಾಗಿ ಯಾವುದೇ ಆತಂಕಗಳಿಲ್ಲದೆ ಲೋನ್ ಪಡೆಯೋದಕ್ಕೆ ಅಂದರೆ ಬ್ಯಾಂಕ್ಲಿಂದ ಲೋನ್ ತಗೊಳ್ಳೋದಕ್ಕೆ ನೀವು ಅನುಕೂಲವಾಗಿರುವಂತಹ ರಿಯಾಯಿತಿಯಲ್ಲಿ, ಸರ್ಕಾರದಿಂದ ಕೂಡ ನಿಮಗೆ ಕೆಲವೊಂದು ವಿಷಯಗಳಲ್ಲಿ ರಿಯಾಯಿತಿಯಿಂದ ಲೋನ್ ಪಡೆಯೋದಕ್ಕೆ ಅನುಕೂಲವಾಗಿರುತ್ತೆ. ಇನ್ನು ತುಂಬ ದಿನಗಳಿಂದ ವಿವಾಹ ಪ್ರಯತ್ನಗಳು ಮಾಡ್ತಾ ಇರುವಂತಹ ವ್ಯಕ್ತಿಗಳಿಗೆ ಈ ಸೂರ್ಯಗ್ರಹಣದ ಮುಖಾಂತರ ದಶಮ ಸ್ಥಾನದಲ್ಲಿ ಗ್ರಹಕೂಟ ನಿರ್ಮಾಣ ಮಾಡ್ತಾ ಇರುವಂಥ ಮುಖಾಂತರ ವಿವಾಹ ಪ್ರಯತ್ನಗಳು ಅನುಕೂಲವಾಗಿರುತ್ತೆ. ಇನ್ನು ನಿಮ್ಮ ಜೀವನ ಸಂಗಾತಿ ಹೆಸರಲ್ಲಿ ನೀವು ಏನಾದರೂ ಒಂದು ಪ್ರಾಪರ್ಟಿ ಪರ್ಚೇಸ್ ಮಾಡಬೇಕು, ಒಂದು ಮನೆ ಪರ್ಚೇಸ್ ಮಾಡಬೇಕು, ಅಥವಾ ಬೆಲೆ ಬಾಳುವಂತಹ ಕೆಲವೊಂದು ಅಸೆಟ್ಸ್ನ ಪರ್ಚೇಸ್ ಮಾಡಬೇಕು ಅಂತ ಮನಸ್ಸಲ್ಲಿರುವಂತಹ ಕೆಲವೊಂದು ವಿಷಯಗಳು ಈ ಸಂದರ್ಭದಲ್ಲಿ ಸರ್ಪ್ರೈಸ್ ಕೊಡುವ ರೀತಿಯಲ್ಲಿ, ಪರ್ಟಿಕ್ಯುಲರಾಗಿ ಅವ್ರಿಗೆ ನೀವು ಆ ಮ್ಯಾರೇಜ್ ಡೇನೋ, ಅವ್ರ ಬರ್ತ್ಡೇಗೇನೋ ಈ ರೀತಿ ಒಂದು ಫ್ಲ್ಯಾಟು ಅಥವಾ ಒಂದು ಸೈಟು ಇತ್ಯಾದಿ ವಿಷಯಗಳನ್ನು ಸಡನ್ನಾಗಿ ಸರ್ಪ್ರೈಸ್ ಕೊಟ್ಟು ಅವರಿಗೆ ಸಂತೋಷ ನೀಡುವಂತಹ ಸಂದರ್ಭಗಳಾಗಿರ್ಬೋದು. ವೃಷಭ ರಾಶಿಯವರಿಗೆ ಅನುಕೂಲತೆ ಇದೆ. ಬಟ್ ಕೆಲವೊಂದು ವಿಷಯಗಳಲ್ಲಿ ಪ್ರಿಕಾಷನ್ಸ್ ಅಂತ ಹೇಳ್ತೀವಲ್ಲ, ಮುಂಜಾಗ್ರತೆ ಕ್ರಮನೂ ತಗೋಬೇಕಾಗಿರುತ್ತೆ. ಯಾವ ವಿಷಯಗಳಲ್ಲಿ ತಗೋಬೇಕು ಅಂತ ನೋಡುವುದಾದರೆ, ಮುಖ್ಯವಾಗಿ ಈ 40 ದಿನಗಳ ಕಾಲ ಈ ಗ್ರಹಣದ ಎಫೆಕ್ಟ್ ಇರೋದರಿಂದ ಈ ಪ್ರಾಪರ್ಟಿ ರಿಲೇಟೆಡ್ ಆಗಿರ್ಬೋದು, ಅಥವಾ ಯಾರಿಗಾದರೂ ಸಾಲ ಕೊಡಿಸುವಂತಹ ವಿಷಯಗಳಲ್ಲಾಗಿರ್ಬೋದು, ಹೊಸದಾಗಿ ಯಾವುದಾದ್ರೂ ಪ್ರಾಜೆಕ್ಟ್ ಆಕ್ಸೆಪ್ಟ್ ಮಾಡ್ತಾ ಇದ್ದೀರಾ ಅನ್ನುವಂತಹ ವಿಷಯಗಳಲ್ಲಿ ತುಂಬ ಜನ ಏನು ಮಾಡ್ತಾರೆ, ಸಿಗ್ನೇಚರ್ ಮಾಡಿ ಅಂತ ಹೇಳ್ಬಿಟ್ಟು ಮಾರ್ಕ್ ಮಾಡಿಬಿಟ್ಟು ಕೊಟ್ಬಿಡ್ತಾರೆ. ಇಲ್ಲೊಂದು ಅದರಲ್ಲಿ ಏನಿರುತ್ತೋ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಏನು, ಯಾವ ರೀತಿ ನೆಕ್ಸ್ಟ್ ಏನಾದರೂ ಪ್ರಾಬ್ಲಮ್ ಇದ್ದರೆ ಲೀಗಲಿ ಯಾವ ರೀತಿ ಹೋಗಬೇಕು, ಈ ರೀತಿ ವಿಷಯಗಳು ಎಲ್ಲನೂ ಓದೋವಂತಹ ಪೇಷನ್ಸ್ ಯಾರಿಗೂ ಇಲ್ಲ.
ಏನು ಮಾಡ್ತಾರೆ, ನಂಬಿಕೆ ವಿಶ್ವಾಸ, ಇಲ್ಲಿ ಮಾಡು ಅಂತ ಹೇಳಿದ್ರು ಅಲ್ಲಿ ಮಾಡಿ ಅಂತ ಹೇಳಿದ್ರು ಅಲ್ಲಿ ಕೊನೆಯದಾಗಿ ಆಯಿತು ಮುಗೀತು. ಬೇಡ, ಅಗ್ರಿಮೆಂಟ್ಗಳು ಮಾಡ್ಕೊಳ್ಳೋ ವಿಷಯದಲ್ಲಿ, ಕಾಂಟ್ರ್ಯಾಕ್ಟ್ಗಳು ಮಾಡೋ ವಿಷಯದಲ್ಲಿ, ಯಾವುದಾದ್ರೂ ಮುಖ್ಯವಾದ ಡಾಕ್ಯುಮೆಂಟ್ ವಿಷಯಗಳಲ್ಲಿ ಕಂಪ್ಲೀಟಾಗಿ ಅದನ್ನು ಓದಿ ಅರ್ಥ ಮಾಡಿಕೊಂಡು ಸಿಗ್ನೇಚರ್ ಮಾಡಬೇಕಾಗಿರುತ್ತೆ. ಅಥವಾ ನೀವು ಮಧ್ಯದಲ್ಲಿ ನಿಂತ್ಕೊಂಡು ಯಾರಾದರೂ ಭರವಸೆ ಕೊಟ್ಬಿಟ್ಟು ಅವ್ರಿಗೆ ಋಣ ಸದುಪಾಯ, ಲೋನ್ ಸೌಕರ್ಯ ಕೊಡೋದಾಗಿರ್ಬೋದು ಇತ್ಯಾದಿ ವಿಷಯಗಳಲ್ಲಿ ಸ್ವಲ್ಪ ಯೋಚನೆ ಮಾಡಿ ಮುಂದಕ್ಕೆ ಹೋಗೋದು ಉತ್ತಮ. ದ ಸೇಮ್ ಪ್ರಾಪರ್ಟಿ ವಿಷಯಗಳಲ್ಲಿ ಅಷ್ಟೇ. ಯಾರೋ ಹೇಳಿದ್ರು, ಸಡನ್ನಾಗಿ ಬನ್ನಿ ಅಂತ ಹೇಳಿದ್ರು, ನಿಮ್ಗೆ ಆ ಪ್ರಾಪರ್ಟಿ ಇಷ್ಟ ಆಯಿತು, ವೆರಿಫಿಕೇಷನ್ಸ್ ಮಾಡಿಸ್ಬೇಕಾಗುತ್ತೆ. ಯಾಕಂದರೆ ಈಗ ತುಂಬ ದುರಂತಗಳು ಕೇಳ್ತಾ ಇದ್ದೀವಿ. ಅಂದರೆ ಒಂದೇ ಪ್ರಾಪರ್ಟಿನ ಸಾಕಷ್ಟು ಮಾಲೀಕರು ಇರ್ತಾರೆ, ಒಂದೇ ಪ್ರಾಪರ್ಟಿನ 16 ಜನಕ್ಕೆ ಮಾರಿರ್ತಾರೆ. ಸೊ ಏನಾದರೂ ಅಥವಾ ಒಂದು ಪ್ರಾಪರ್ಟಿ ಮೇಲೆ ಯಾವುದಾದ್ರೂ ಲೀಗಲ್ ಇಶ್ಯೂಸ್ ಇರುತ್ತೆ, ಅವ್ರಿಗೇನು ಯಾರಿಗಾದ್ರೂ ಒಬ್ರಿಗೆ ಇದನ್ನು ಮಾಡಿಬಿಟ್ಟು ನಾವು ಇದರಿಂದ ಸೇಫ್ ಆಗೋಣ. ದಯವಿಟ್ಟು ಆ ರೀತಿ ಮಾಡೋಕ್ಕೆ ಹೋಗಬೇಡಿ. ಪ್ರಾಪರ್ಟಿ ತಗೊಳ್ಳುವಂತಹ ವಿಷಯಗಳಲ್ಲಿ ಪ್ರತಿಯೊಂದು ವಿಷಯ ಏನಾದರೂ ಕಾನೂನು ಬಾಹಿರವಾಗಿದೆಯಾ ಅಥವಾ ಏನಾದರೂ ಕೋರ್ಟ್ ಕೇಸ್ಗಳಲ್ಲಿದೆಯಾ ಅಥವಾ ಪ್ರತಿಯೊಂದನ್ನು ವಿಚಾರ ಮಾಡಿ ನೀವು ಪ್ರಾಪರ್ಟಿ ವಿಷಯಗಳಲ್ಲಿ ಮುಂದಕ್ಕೆ ಹೋಗೋದು ಉತ್ತಮವಾಗಿರುತ್ತೆ. ನಾವು ವ್ಯಾಪಾರಕ್ಕೆ ಸಂಬಂಧಪಟ್ಟಿರುವಂತಹ ವ್ಯಾಪಾರಸ್ಥರಿಗೆ ಸ್ಪೆಕ್ಯುಲೇಷನ್, ಈಗ ನೋಡಿ ತುಂಬ ಜನ ಏನು ಮಾಡ್ತಾರೆ, ಈಗ ನೋಡಿ ಫ್ಲಕ್ಚುವೇಷನ್ಸ್ ಅನ್ನೋದಿರುತ್ತೆ, ಪ್ರೈಸಸಲ್ಲಿ ಫ್ಲಕ್ಚುವೇಷನ್ಸ್ ಇರುತ್ತೆ. ಈಗ ಬೆಳ್ಳಿ ಬಂಗಾರನ ನೋಡಿ, ಒಂದು ವಾರದ ಇರುವಂತಹ ಸಿಚುವೇಶನ್ ಮತ್ತೊಂದು ವಾರ ಇರಲ್ಲ, ತುಂಬ ಫ್ಲಕ್ಚುವೇಟ್ ಆಗ್ತಾ ಇರುತ್ತೆ. ಸೊ ವಾಟ್ ವಿಲ್ ಹ್ಯಾಪನ್, ನೀವು ದೊಡ್ಡ ಮಟ್ಟದಲ್ಲಿ ಆ ರೀತಿ ನೀವು ಮಾಡುವಂತಹ ವ್ಯಾಪಾರಗಳಲ್ಲಿ ಇನ್ನು ಮುಂದಿನ ದಿನಗಳಲ್ಲಿ ಬೆಲೆ ಬರುತ್ತೆ ಅಂತ ಹೇಳಿಬಿಟ್ಟು ದೊಡ್ಡ ಮಟ್ಟದಲ್ಲಿ ಸ್ಟಾಕನ್ನು ತಂದುಕೊಂಡಿಟ್ಕೊಂಡು ಇನ್ ಕೇಸ್ ಇಫ್ ದಟ್ ಪ್ರೈಸ್ ಇಸ್ ನಾಟ್ ಗೋಯಿಂಗ್ ಟು ಇನ್ಕ್ರೀಸ್, ಅದಕ್ಕೆ ಸೊ ವ್ಯಾಪಾರ ಮಾಡುವಂತಹ ಸಂದರ್ಭಗಳಲ್ಲಿ ಮುಂದಿನ ದಿನಗಳಿಗೆ ಯಾವ ಸಂದರ್ಭದಲ್ಲಿ ಯಾವುದಕ್ಕೆ ಬೆಲೆ ಇರುತ್ತೆ ಅನ್ನೋದು ಈಗಿರುವಂತಹ ಮಾರ್ಕೆಟ್ ಜಿಯೋ ಪಾಲಿಟಿಕ್ಸ್ ಆಗಿರ್ಬೋದು, ಈಗ ನಡೀತಾ ಇರುವಂತಹ ಫಿನಾನ್ಷಿಯಲ್ ಕ್ರಂಚಸ್ ಆಗಿರ್ಬೋದು, ಸ್ವಲ್ಪ ಪ್ರೆಡಿಕ್ಟ್ ಮಾಡೋದು ಎಂತಹ ಅನಲಿಸ್ಟ್ಗಾದ್ರೂ ಕೂಡ ಈ ಸಂದರ್ಭ ಸ್ವಲ್ಪ ಕನ್ಫ್ಯೂಷನ್ ಸ್ಟೇಟಲ್ಲಿದ್ದಾರೆ. ದೆ ಕೆನಾಟ್ ಪ್ರೆಡಿಕ್ಟ್ ಯಾವ ರೀತಿ ಇರುತ್ತೆ ಅಂತ. ಸೊ ಈ ರೀತಿ ಸ್ಪೆಕ್ಯುಲೇಷನ್ ವಿಷಯಗಳಲ್ಲಿ ವ್ಯಾಪಾರಸ್ಥರು ಸ್ವಲ್ಪ ನೋಡಿ ಸ್ಟಾಕ್ ಬೇಕಾ, ಎಷ್ಟು ಮಟ್ಟಿಗೆ ಬೇಕು, ಯಾವ ಮಟ್ಟದಲ್ಲಿ ತಗೋಬೇಕು ಅನ್ನೋಂತಹ ವಿಷಯಗಳಲ್ಲಿ ಸ್ವಲ್ಪ ಮುಂಜಾಗ್ರತೆ ಕ್ರಮ ತಗೋಬೇಕಾಗಿರುತ್ತೆ. ಇಲ್ಲ ಅಂದರೆ ಹಣ ಈ ರೀತಿ ನಷ್ಟ ಹೋಗುವಂಥ ಸಾಧ್ಯತೆ ಇರುತ್ತೆ, ಎಸ್ಪೆಷಲಿ ಫಾರ್ ದ ಬಿಸ್ನೆಸ್ ಪೀಪಲ್, ವೃಷಭ ರಾಶಿಯವರಿಗೆ. ಇನ್ನು ಮುಖ್ಯವಾಗಿರುವಂಥದ್ದು ಅದು ಚತುರ್ಥಾಧಿಪತಿ ಆಗಿರುವಂತಹ ರವಿಯ ಜೊತೆ ಶುಕ್ರ ಕುಜ ರಾಹು ಜೊತೆ ಇರೋದರಿಂದ, ಇನ್ನು ಚತುರ್ಥ ಸ್ಥಾನದಲ್ಲಿ ಕೇತು ಇರೋದರಿಂದ ಮುಖ್ಯವಾಗಿ ಈ ವಿಷಯ ಪ್ರತಿಯೊಬ್ಬರು ಫಾಲೋ ಮಾಡಲೇಬೇಕು. ಈ ಗ್ರಹಣದ ನಂತರ ಈ ಪರ್ಟಿಕ್ಯುಲರ್ ಆಗಿ ಒಂದು 40 ಡೇಸ್ ಎಫೆಕ್ಟ್ ಇರೋದರಿಂದ ವಾಹನಗಳ ಮನೆ ಚತುರ್ಥ ಸ್ಥಾನ ಅಂತ ಹೇಳಿದ್ರೆ ವಾಹನಗಳು, ಮಾತೃಸ್ಥಾನ ಅಂತ ಏನು ಹೇಳ್ತೀವೋ ಚತುರ್ಥ ಸ್ಥಾನದಲ್ಲಿ ಕೇತು ಇದ್ದಾರೆ, ರಾಹುವಿನ ಜೊತೆ ಕುಜ ಶುಕ್ರ ರವಿ ಇದ್ದಾರೆ. ಸೊ ಆದ್ದರಿಂದ ವಾಹನಗಳ ಮೇಲೆ ಚಾಲನೆ ಮಾಡುವಾಗ ದಯವಿಟ್ಟು ಪ್ರತಿಯೊಂದು ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ, ಇದೊಂದು ರೀತಿ ಸಾಮಾಜಿಕವಾಗಿ ನಾವು ನೀಡ್ತಾ ಇರುವಂತಹ ಒಂದು ಅಭಿಪ್ರಾಯ ಅನ್ನೋದಕ್ಕಿಂತ ಒಂದು ಒಳ್ಳೆಯ ವಿಷಯ ಅಂತ ತಿಳ್ಕೊಂಡು ನೀವು ಫಾಲೋ ಮಾಡಲೇಬೇಕು. ಏನಂದರೆ ಫೋನ್ ಮಾತಾಡ್ತಾ ದಯವಿಟ್ಟು ವಾಹನಗಳ ಮೇಲೆ ಸಂಚಾರ ಮಾಡೋದಕ್ಕೆ ಹೋಗಬೇಡಿ. ಮುಖ್ಯವಾಗಿ ಸೀಟ್ ಬೆಲ್ಟ್ ಇಲ್ಲದೆ ಮದ್ಯಪಾನ ಅಥವಾ ಬೇರೆ ಮಾದಕ ವಸ್ತುಗಳನ್ನು ಉಪಯೋಗಿಸಿ ವಾಹನ ಚಾಲನೆ ಮಾಡುವುದಾಗಿರ್ಬೋದು ಮಾಡೋಕ್ಕೆ ಹೋಗಬೇಡಿ. ಮ್ಯೂಸಿಕ್ ಕೇಳ್ತಾ ಅಥವಾ ಬೇರೆಯವ್ರ ಹತ್ರ ಮಾತಾಡ್ತಾ ವಾಹನಗಳು ಓವರ್ಟೇಕ್ ಮಾಡೋಕ್ಕೆ ಹೋಗೋದು, ತುಂಬ ಫಾಸ್ಟ್. ಒಂದು ದುರಂತಗಳು ನೋಡಿದೆ, ಚಿಕ್ಕ ಮಕ್ಕಳು ಇನ್ನು 16, 17 ಏನು ಜೀವನವನ್ನೇ ನೋಡಿಲ್ಲ. ಇನ್ನೇ ಒಂದು ಬ್ಯಾಂಗ್ಳೂರು ಹೊಸಕೋಟೆ ಇನ್ಸಿಡೆಂಟ್ ನೋಡ್ತಾ ಇದ್ದರೆ ನೋಡಿ, ಸರಣಿ ಅಪಘಾತಗಳು. ಪಾಪ ಇನ್ನೊಬ್ಬ ಯಾರೋ ಕೆಲಸ ಮುಗಿಸ್ಕೊಂಡು ಮನೆಗೆ ಬರ್ತಿದ್ದ, ಅವನಿಗೇನು ಅಂತಲೂ ಗೊತ್ತಿಲ್ಲ, ಅನ್ಯಾಯವಾಗಿ ಅವರ ತಾಯಿ ತಂದೆಗೆ ಎಷ್ಟು ಒಂದು ರೀತಿ ಅಂತ ಹೇಳ್ತಾರೆ, ಪುತ್ರ ಶೋಕಂ ನಿರಂತರಂ ಅಂತ ಹೇಳ್ತಾ ಇರ್ತಾರಲ್ಲ. ಸೊ ದಯವಿಟ್ಟು ಅತಿ ವೇಗ ಮಾಡೋದಾಗಿರ್ಬೋದು, ಹೆಲ್ಮೆಟ್ ಧಾರಣೆ ಇಲ್ಲದೆ ಮಾಡೋದಾಗಿರ್ಬೋದು, ದಯವಿಟ್ಟು ಈ ವಿಷಯಗಳಿಗೆ ಮಾಡೋಕ್ಕೆ ಹೋಗಬೇಡಿ. ಎಸ್ಪೆಷಲಿ ವೃಷಭ ರಾಶಿಯವರು ಈ ಸಂದರ್ಭದಲ್ಲಿ ರಾತ್ರಿ ಹೊತ್ತು ಪ್ರಯಾಣಗಳು ಮಾಡೋದಾಗಿರ್ಬೋದು, ಅಥವಾ ನಿಮ್ಮ ಲೈಟ್ ಪ್ರಾಪರಾಗಿ ವರ್ಕ್ ಆಗ್ತಾಯಿದೆ, ಸರ್ವಿಸ್ ಸರಿಯಾಗಿದೆಯಾ ಇಲ್ವಾ, ಚಿಕ್ಕ ಮಕ್ಕಳಿಗೆ ದಯವಿಟ್ಟು ವೆಹಿಕಲ್ಸ್ನ ಕೊಡೋಕ್ಕೆ ಹೋಗಬೇಡಿ. ಯಾಕಂದರೆ ನಾವು ದಿನನಿತ್ಯ ನೋಡ್ತಾನೇ ಇದ್ದೀವಿ
ಆದ್ದರಿಂದ ಈ ವಾಹನ ಮೇಲೆ ಸಂಚಾರ ಮಾಡುವಾಗ, ಚಾಲನೆ ಮಾಡುವಾಗ ತುಂಬ ಹುಷಾರಾಗಿ ಜಾಗರೂಕರಾಗಿ ವಾಹನ ಚಾಲನೆ ಮಾಡಬೇಕಾಗಿರುತ್ತೆ. ಇನ್ನು ಪರಿಹಾರಗಳೇನಪ್ಪ ಅಂದರೆ, ಪ್ರತಿದಿನ ಸಾಯಂಕಾಲ ಬೆಳಗ್ಗೆ ನೀವು ಮನೆಯಲ್ಲಿದ್ದರೆ ಮನೆಯಲ್ಲಿ, ದೇವಸ್ಥಾನಕ್ಕೆ ಹೋಗೋಂಗಿದ್ದರೆ ದೇವಸ್ಥಾನದಲ್ಲಿ, ಅಥವಾ ನಿಮ್ಮ ವರ್ಕ್ ಮಾಡುವಂತಹ ಪ್ರದೇಶದಲ್ಲಿ 10 ನಿಮಿಷ 15 ನಿಮಿಷ ವಿಷ್ಣು ಸಹಸ್ರನಾಮವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮವನ್ನು ಕೇಳಿ ಅಟ್ಲೀಸ್ಟ್. ಆದ್ದರಿಂದ ಸಾಕಷ್ಟು ಪಾಸಿಟಿವಿಟಿ ಅನ್ನೋದು ಬರುತ್ತೆ. ಮುಖ್ಯವಾಗಿ ಈ ಶುಕ್ರವಾರ ಮತ್ತು ಸೋಮವಾರ ಈ 2 ದಿನಗಳಲ್ಲಿ ಮುಖ್ಯವಾದ ನಿರ್ಧಾರಗಳು ತಗೊಳ್ಳೋದಾಗಿರ್ಬೋದು, ಕೆಲವೊಂದು ಅಗ್ರಿಮೆಂಟ್ ವಿಷಯಗಳಾಗಿರ್ಬೋದು, ಈ ರೀತಿ ವಿಷಯಗಳನ್ನು ಸ್ವಲ್ಪ ಅವಾಯ್ಡ್ ಮಾಡೋದು ಉತ್ತಮ. ಇನ್ನು ನವಗ್ರಹಗಳಲ್ಲಿ ನವಧಾನ್ಯಗಳನ್ನೆಲ್ಲ ಸೇರಿಸಿ ಹಸುವಿಗೆ ಆಹಾರವಾಗಿ ತಿನ್ನಿಸೋದಾಗಿರ್ಬೋದು, ಅಥವಾ ನವಧಾನ್ಯಗಳನ್ನು ಹಕ್ಕಿಗಳಿಗೆ ಆಹಾರವಾಗಿ ನೀಡೋದಾಗಿರ್ಬೋದು. ಈ ನವಧಾನ್ಯಗಳನ್ನು ತಗೊಂಡು ಸ್ವಲ್ಪ ಕಾಣಿಕೆಯನ್ನು ಸೇರಿಸಿ ತಾಂಬೂಲಾದಿ ಫಲ ಸಮೇತ ಬ್ರಾಹ್ಮಣರಿಗೆ ದಾನವಾಗಿ ನೀಡೋದರಿಂದ, ಅವರ ಆಶೀರ್ವಾದ ಪಡೆಯೋದರಿಂದ ಸ್ವಲ್ಪ ಕೆಲವೊಂದು ವಿಷಯಗಳಲ್ಲಿ ಅನುಕೂಲತೆ ಇರುತ್ತೆ. ಸೊ ಒಟ್ಟಾಗಿ ದಶಮಸ್ಥಾನದಲ್ಲಿ ಗ್ರಹಣ, ದಶಮಸ್ಥಾನದಲ್ಲಿ ಪರ್ಟಿಕ್ಯುಲರ್ ಆಗಿ ಪಂಚಗ್ರಹ ಕೂಟ ನಿರ್ಮಾಣ ಆಗ್ತಾ ಇರೋದರಿಂದ ವೃತ್ತಿ ಉದ್ಯೋಗ ವಿಷಯಗಳಲ್ಲಿ ಅನುಕೂಲ ಇದ್ರೂ ಕೂಡ, ಮುಖ್ಯವಾಗಿ ಈ ಮೇಲೆ ವಾಹನದ ಸಂಚಾರ ಮಾಡುವಾಗ ದಯವಿಟ್ಟು ಹಿಂದೆ ಮುಂದೆ ನೋಡಿಕೊಂಡು ಅತಿ ವೇಗ ಬೇಡ, ಅನರ್ಥದಾಯಕ ಅಂತ ಹೇಳ್ತಾ ಈ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟವಾಗಿರುತ್ತೆ ಅಂತ ಭಾವಿಸುತ್ತಾ, ಈ ಶಿವರಾತ್ರಿಯ ಪರಮೇಶ್ವರನ ಸಾಧ್ಯವಾದರೆ ಈ ಶಿವರಾತ್ರಿಯಂದು ಉಪವಾಸ ಮತ್ತು ಜಾಗರಣೆ ಮಾಡಿ ಲಿಂಗೋದ್ಭವ ಸಮಯದಲ್ಲಿ ಶಿವನಿಗೆ ನಡೆಯುವಂತಹ ಅಭಿಷೇಕವನ್ನು ನೋಡಿ ಪುನೀತರಾಗಿ ಅಂತ ಹೇಳ್ತಾ, ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಮತ್ತೆ ಬರ್ತೀನಿ. ಅಲ್ಲಿಯವರೆಗೂ ಸರ್ವೇ ಜನಾಂ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀರಾಮ್.